ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿತ್ರವರ್ಣನಂ ಕುರುತ. ಸಾಮಾನ್ಯವಾಗಿ ಸಂಸ್ಕೃತ ಕ್ವೆಶ್ಚನ್ ಪೇಪರ್ಗಳಲ್ಲಿ ಬರುವಂತಹ ಒಂದು ಸೆಕ್ಷನ್, ಒಂದು ಪಿಕ್ಚರ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ವರ್ಣಿಸಬೇಕು, ಡಿಸ್ಕ್ರೈಬ್ ಮಾಡಬೇಕು. ಇದು ಬೇಸಿಕ್ ಸಂಸ್ಕೃತ್ ಲೆವೆಲ್, ಮೇ ಬಿ ಕ್ಲಾಸ್ 1 ಕೆಲವರಿಗೆ ಸಿಲೆಬಸ್ ಇದ್ರೆ, ಅಥವಾ ಕ್ಲಾಸ್ 5 ಇಂದ ಸಂಸ್ಕೃತ್ ಶುರುವಾದ್ರೆ ಅದರಿಂದ ಹಿಡಿದು 10th ತನಕನೂ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ಗಳಲ್ಲೂ ಇದು ಇದ್ದೇ ಇರುತ್ತೆ. ಯೂಶುವಲಿ ಇದನ್ನ 5 ಮಾರ್ಕ್ಸ್ ಕ್ವೆಶ್ಚನ್ ಆಗಿ ಕೇಳ್ತಾರೆ. ಹೆಚ್ಚಿನ ಸಲ ಈ ಕ್ವೆಶ್ಚನ್ ಅನ್ನ ಆನ್ ಸ್ಪಾಟ್ ಆನ್ಸರ್ ಬರಿಬೇಕಾಗ್ತದೆ. ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಿಷ್ಟು ಪಿಕ್ಚರ್ಸ್ ಗಳನ್ನ ಕೊಟ್ಟು ಅದನ್ನ ವರ್ಕ್ ಮಾಡಿರಬಹುದು, ಆದ್ರೆ ಎಕ್ಸಾಮ್ ಅಲ್ಲಿ ಬೇರೆ ಒಂದು ಚಿತ್ರವನ್ನ ಕೊಟ್ಟು ಅದನ್ನ ಚಿತ್ರವರ್ಣಯತ ಅಂತ ಹೇಳಬಹುದು. ಆಗ ಯಾವ ರೀತಿ ಅದನ್ನ ಬರಿಬೇಕು, ಏನೆಲ್ಲ ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ಈ ಕ್ವೆಶ್ಚನ್ ಗೆ ಕರೆಕ್ಟ್ ಆಗಿ ಆನ್ಸರ್ನ ಬರೀಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಅದರ ಜೊತೆ ಕಾಮನ್ ಆಗಿ ಕೇಳುವಂತಹ ಕೆಲವೊಂದೆರಡು ಚಿತ್ರಗಳನ್ನ ನೋಡಿ ಅದನ್ನ ಸಾಲ್ವ್ ಮಾಡೋಣ. ಈಗ ಮೊದಲಿಗೆ ಏನ್ ಮಾಡಬೇಕು, ಫಸ್ಟ್ ಪಿಕ್ಚರ್ ಅನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಆ ಚಿತ್ರವರ್ಣನ ಪಿಕ್ಚರ್ ನೋಡಿದ ತಕ್ಷಣ ಬರೆಯೋಕ್ ಶುರು ಮಾಡೋದಲ್ಲ. ಅಲ್ಲಿ ಪಿಕ್ಚರ್ ಅಲ್ಲಿ ಏನಿದೆ, ಯಾವುದರ ಚಿತ್ರ ಅನ್ನೋದನ್ನ, ಓವರ್ ಆಲ್ ಥೀಮ್ ಅನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಬರೆಯುವಂತಹ ಮೊದಲನೆಯ ಶಬ್ದ, ಒಂದು ವಾಕ್ಯವೇ ಅದರ ಬಗ್ಗೆ ಇರುತ್ತೆ. ಯಾವುದರ ಬಗ್ಗೆ ಈ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ಮೇ ಬಿ ಉದಾಹರಣೆಗೆ ಒಂದು ಪಾರ್ಕ್ ನ ಚಿತ್ರ ಕೊಟ್ಟಿರಬಹುದು, ಅಥವಾ ಒಂದು ಶಾಲೆಯ ಚಿತ್ರ ಕೊಟ್ಟಿರಬಹುದು, ಒಂದು ಮನೆಯ ಲಿವಿಂಗ್ ರೂಮ್ ಚಿತ್ರ ಕೊಟ್ಟಿರಬಹುದು, ಇಲ್ಲ ಒಂದು ಗ್ರಾಮದ ಚಿತ್ರವನ್ನ ಕೊಡ್ತಾರೆ ಒಂದೊಂದ್ಸಲ. ಆದ್ರಿಂದ ಮೊದಲು ಆ ಪಿಕ್ಚರ್ ಯಾವುದರ ಬಗ್ಗೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಉದ್ಯಾನಂ ಅಂದ್ರೆ ಪಾರ್ಕ್ ಅಂತ ಅರ್ಥ, ಅದನ್ನ ವಾಟಿಕ ಅಂತಾನೂ ಕರಿಬಹುದು. ವಿದ್ಯಾಲಯ ಅಂದ್ರೆ ಶಾಲೆ. ವಿಪಣಿ ಅಂದ್ರೆ ಶಾಪ್ ಅಂತ ಅರ್ಥ. ಉತ್ಸವ ಯಾವುದೋ ಒಂದು ಫೆಸ್ಟಿವಲ್ ಸೀಸನ್ದು, ಅದನ್ನು ಕೊಟ್ಟಿರಬಹುದು. ಅಥವಾ ನೇಚರ್ ಚಿತ್ರವನ್ನು ಸಹ ಕೊಡಬಹುದು. ಆದ್ರಿಂದ ಮೊದಲಿಗೆ ಪಿಕ್ಚರ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಅದು ಯಾವುದರ ಚಿತ್ರ ಅನ್ನೋದನ್ನ ಮೊದಲಿಗೆ ಪೆನ್ಸಿಲ್ ಅಲ್ಲಿ ಒಂದ್ ಕಡೆ ಬರ್ಕೊಂಡು ಬಿಡ್ಬೇಕು. ವಾಕ್ಯವನ್ನ ಬರೆಯೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ. ಪಿಕ್ಚರ್ ಅನ್ನ ಕರೆಕ್ಟ್ ಆಗಿ ನೋಡಿ ಅದು ಯಾವುದರ ಚಿತ್ರ ಅಂತ ಗೊತ್ತಾದ ನಂತರ ಅಲ್ಲಿರುವಂತಹ ಕರ್ತೃಪದಗಳು ಅಥವಾ ಪೀಪಲ್, ಆನಿಮಲ್ಸ್ ಮತ್ತೆ ಆಬ್ಜೆಕ್ಟ್ಸ್. ಒಂದು ಪಿಕ್ಚರ್ ಅಂದ್ರೆ ಒಂದಿಷ್ಟು ಜನರ ಮನುಷ್ಯರ ಚಿತ್ರ ಇರ್ತದೆ, ಹಾಗೆ ಆನಿಮಲ್ಸ್ ಗಳಿರಬಹುದು, ಅಥವಾ ಕೆಲವೊಂದು ಆಬ್ಜೆಕ್ಟ್ಗಳು, ಸೀನರಿ ಆಗಿದ್ರೆ ಬೇರೆ ಬೇರೆ ಆಕಾಶದ ಚಿತ್ರ ಇರಬಹುದು, ಅದರಲ್ಲಿ ಮೇಘಗಳು ಇರಬಹುದು. ಈ ರೀತಿಯಾಗಿ ಆ ಚಿತ್ರದಲ್ಲಿ ನಮಗೆ ಏನೇನು ಕಾಣಿಸ್ತವೆ ಅನ್ನೋದನ್ನ ಲಿಸ್ಟ್ ಮಾಡ್ಕೊಂಡು ಬಿಡ್ಬೇಕು. ಮೇ ಬಿ ನಮ್ಮ ಇಂಗ್ಲಿಷ್ ಅಲ್ಲಿರಬಹುದು, ಮಾತೃಭಾಷೆಯಲ್ಲಿರಬಹುದು. ಮೊದಲಿಗೆ ಲಿಸ್ಟ್ ಮಾಡಿಕೊಂಡು ಅದನ್ನ ಒಂದು ರಫ್ ವರ್ಕ್ ತರ ಸಿಂಪಲ್ ಆಗಿ ಮಾಡ್ಕೊಬೇಕು. ಅದರ ಜೊತೆಗೆ ಕೆಲವೊಂದು ಆಕ್ಷನ್ಸ್ ಗಳು ಕಾಣಿಸ್ತವೆ. ಒಂದು ಚಿತ್ರ ಅಂದ್ರೆ ಅದು 1000 ವಿಷಯಗಳನ್ನ ತಿಳಿಸಬಹುದು. ಅಲ್ಲಿ ಬರುವಂತಹ ಆಕ್ಷನ್ ಗಳನ್ನ ಕೇರ್ಫುಲ್ ಆಗಿ ನೋಡಿ ಆ ಆಕ್ಷನ್ ಗಳನ್ನ ಲಿಸ್ಟ್ ಮಾಡ್ಕೊಬೇಕು. ಇವೆಲ್ಲವನ್ನ ಪೆನ್ಸಿಲ್ ಅಲ್ಲಿ ಫಸ್ಟ್ ಲಿಸ್ಟ್ ಮಾಡ್ಕೊಂಡ್ ಬಿಡ್ಬೇಕು. ನೀವು ಯಾವುದೇ ಲೆವೆಲ್ ಅಲ್ಲಿ ಇದ್ರೂ ಸಹ, ಮೇ ಬಿ 5th ಸ್ಟ್ಯಾಂಡರ್ಡ್ ಇರಬಹುದು ಅಥವಾ 10th ಸ್ಟ್ಯಾಂಡರ್ಡ್ ಇರಬಹುದು, ಇವೆರಡು ಪಾಯಿಂಟ್ಸ್ ಗಳು ಬೇಕೇ ಬೇಕಾಗ್ತವೆ. ಇದು ಬೇಸಿಕ್ ಆಗಿರ್ಬೇಕಾಗಿರುವಂತದ್ದು. ಹೆಸರುಗಳು ಹಾಗೆ ಆಕ್ಷನ್ ಗಳ ನೇಮ್ ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳುವಂಥದ್ದು. ಮುಂದೆ ವರ್ಡ್ ಲಿಸ್ಟ್ ಗಳನ್ನ, ಬರೆದಿಟ್ಕೊಂಡಿರುವಂತಹ ಹೆಸರನ್ನ ಸಂಸ್ಕೃತದಲ್ಲಿ ಕನ್ವರ್ಟ್ ಮಾಡಿ ಅವುಗಳ ಲಿಸ್ಟ್ ಅನ್ನ ಮಾಡ್ಕೊಂಡ್ಬಿಡುವಂಥದ್ದು. ಬರೆಯೋಕ್ಕಿಂತ ಮುಂಚೆ ಎಕ್ಸಾಂಪಲ್, ವೃಕ್ಷ, ಮರದ ಚಿತ್ರ ಇದೆ, ಅಲ್ಲಿ ಒಂದು ವೃಕ್ಷ, ಬಾಲಕ, ಕಂದುಕ, ಪುಷ್ಪಂ, ಈ ರೀತಿ ಯಾವುದು ಕಾಣಿಸ್ತದೋ ಅವುಗಳದ್ದೆಲ್ಲ ಹೆಸರುಗಳನ್ನ ಸಂಸ್ಕೃತದಲ್ಲಿ ಬರೆದುಕೊಂಡ್ರೆ ವಾಕ್ಯಗಳನ್ನ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದರ ಜೊತೆಗೆ ಆಕ್ಷನ್ಗಳು, ಕ್ರಿಯಾಪದಗಳ ಅವುಗಳನ್ನು ಸಹ ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಸೆಂಟೆನ್ಸ್ ಅನ್ನ ಶುರು ಮಾಡ್ಬೇಕಂದ್ರೆ ಮೊದಲಿಗೆ ಆಗ್ಲೇ ಹೇಳಿದ ಹಾಗೆ ಆ ಚಿತ್ರ, ಅದರ ಥೀಮ್ ಏನು, ಯಾವುದನ್ನ ಸೂಚಿಸ್ತಾ ಇದೆ. ಶಾಲೆಯ ಚಿತ್ರ ಆಗಿರಬಹುದು, ಉದ್ಯಾನವನದ ಚಿತ್ರ ಆಗಿರಬಹುದು.
ಆ ಸೆಂಟೆನ್ಸ್ ಅನ್ನ ಮೊದಲಿಗೆ ಬರೆದು ಬಿಡ್ಬೇಕು. ಏನು? ಏತತ್ ವಿದ್ಯಾಲಯಸ್ಯ ಚಿತ್ರಂ ಅಸ್ತಿ. ಇದು ವಿದ್ಯಾಲಯದ ಚಿತ್ರ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಏನಂದ್ರೆ ಏತತ್, ಅಸ್ತಿ ಇವೆಲ್ಲ ಎಲ್ಲಾ ಇದರಲ್ಲೂ ಬರಿಬಹುದು. ಹಾಗೆ ಯಾವುದರ ಚಿತ್ರ ಅಂತ ಹೇಳ್ಬೇಕಂದ್ರೆ ಷಷ್ಠಿ ವಿಭಕ್ತಿಯಲ್ಲಿ ಹೋಗ್ತದೆ ಇದು. ಅದಕ್ಕೆ ವಿಭಕ್ತಿ ನೆನಪಲ್ಲಿ ಇಟ್ಕೋಬೇಕು. ಪುಲ್ಲಿಂಗ ಆದ್ರೆ ವಿದ್ಯಾಲಯಸ್ಯ, ವಿದ್ಯಾಲಯ ಅನ್ನುವಂಥದ್ದು ಪುಲ್ಲಿಂಗ ಆಗಿರೋದ್ರಿಂದ ಸ್ಯ ಅಂತ ಬರ್ತದೆ. ಸ್ತ್ರೀಲಿಂಗ ಶಬ್ದ ಆದ್ರೆ ವಾಟಿಕಾ ಅಂತ ತಗೊಂಡ್ರೆ ವಾಟಿಕಾಯಾಹ ಚಿತ್ರಂ ಅಸ್ತಿ ಅಂತ ಆಗ್ತದೆ. ಹಾಗೆ ಗೃಹಂ ನಪುಂಸಕಲಿಂಗ ಆದ್ರೆ ಪುಲ್ಲಿಂಗ ತರಹನೇ ಆಗ್ತದೆ, ಗೃಹಸ್ಯ ಚಿತ್ರಂ ಅಸ್ತಿ. ಈ ರೀತಿಯಾಗಿ ಫಸ್ಟ್ ಸೆಂಟೆನ್ಸ್ ಅನ್ನುವಂಥದ್ದು ಆ ಚಿತ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತದೆ. ಗ್ರಾಮಸ್ಯ ಚಿತ್ರಂ ಅಸ್ತಿ, आपणस्य ಚಿತ್ರಂ ಅಥವಾ ವಿಪಿಣಸ್ಯ ಚಿತ್ರಂ ಅಸ್ತಿ, ಈ ರೀತಿಯಾಗಿ ಬರಿಬೇಕಾಗ್ತದೆ. ಹಾಗೆ ಬರೀ ಆಕ್ಷನ್ಗಳನ್ನ ಬರ್ಕೊಂಡ್ವಿ, ಶಬ್ದಗಳನ್ನ ಬರ್ಕೊಂಡಿದ್ವಿ. ಈಗ ಆಕ್ಷನ್ಗಳು ಯಾರು ಏನ್ ಮಾಡ್ತಾ ಇದ್ದಾರೆ, ಫೋಕಸ್ ಆನ್ ವಾಟ್ ಪೀಪಲ್ ಆರ್ ಆನಿಮಲ್ಸ್ ಆರ್ ಡೂಯಿಂಗ್ ಅಂತ. ಅಲ್ಲಿ ಇದು ಯಾವ ಲೆವೆಲ್ ಅಲ್ಲಿ ನಿಮ್ಮ ಸಂಸ್ಕೃತ್ ಸಿಲೆಬಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಈಗ ಬೇಸಿಕ್ ಲೆವೆಲ್ ಅಲ್ಲಿ ಇದೆ ನಿಮ್ಮ ಸಿಲೆಬಸ್, ಫಸ್ಟ್ ಇಯರ್ ಸಂಸ್ಕೃತ್ ತಗೊಂಡಿದ್ದೀರಾ, ಆಗ ಬರೀ ಕರ್ತೃಪದ, ನಾಮಪದ ಹಾಗೆ ಕ್ರಿಯಾಪದಗಳು ಮಾತ್ರ ಆಗಿರ್ತವೆ. ಆವಾಗ ತುಂಬಾ ಸಿಂಪಲ್ ಆಗಿ ಸೆಂಟೆನ್ಸ್ ಬರೀಬಹುದು. ವೃಕ್ಷಃ ಅಸ್ತಿ, ಚಿತ್ರೇ ವೃಕ್ಷಃ ಅಸ್ತಿ, ಬಾಲಕಃ ಪಠತಿ, ಬಾಲಿಕಾ ನೃತ್ಯತಿ. ಈ ರೀತಿ ಒಂದು ಕರ್ತೃಪದ, ಒಂದು ಕ್ರಿಯಾಪದ, ಆಕ್ಷನ್, ಇಷ್ಟರಲ್ಲೇ ಸೆಂಟೆನ್ಸ್ ಅನ್ನ ಮುಗಿಸಬಹುದು. ಆದ್ರೆ ಅದೇ 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಲ್ಲಾದ್ರೆ ಇಷ್ಟನ್ನೇ ಮುಗಿಸಿದ್ರೆ ಸಾಕಾಗಲ್ಲ. ಎಕ್ಸಾಮಿನರ್ಸ್ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಗ ಆ ಪಿಕ್ಚರ್ ಅನ್ನು ತುಂಬಾ ತ್ವರವಾಗಿ ನೋಡ್ಬಿಟ್ಟು ಅದರಲ್ಲಿರುವ ಆಕ್ಷನ್ ಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಬೇರೆ ಬೇರೆ ವಿಭಕ್ತಿಗಳನ್ನ ಹಾಕಿ ಬರಿಬೇಕಾಗ್ತದೆ. ಅದನ್ನ ಮುಂದೆ ನೋಡೋಣ. ಈಗ ಇಲ್ಲಿ ಹೇಳಿದ ಹಾಗೆ ಎಕ್ಸಾಂಪಲ್ ಅಲ್ಲಿ ತ್ರಯಃ ಬಾಲಕಾಹ ಉದ್ಯಾನೆ ಕಂದುಕೇನ ಕ್ರೀಡಂತಿ. ಆ ಪಿಕ್ಚರ್ ಅಲ್ಲಿ 3 ಜನ ಹುಡುಗರು ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಪಿಕ್ಚರ್ ನೋಡಿದ್ರೆ ಸಿಂಪಲ್ ಅಂತ ಅನ್ಸ್ಬೋದು, ಬಾಯ್ಸ್ ಆರ್ ಪ್ಲೇಯಿಂಗ್ ಅಂತ ನಮ್ಗೆ ಇಂಗ್ಲಿಷ್ ಅಲ್ಲಿ ಅಥವಾ ಕನ್ನಡದಲ್ಲಿ ಹುಡುಗರು ಆಟವಾಡುತ್ತಿದ್ದಾರೆ ಅನ್ನೋ ಸಿಂಪಲ್ ಸೆಂಟೆನ್ಸ್ ಬರಬಹುದು. ಆದ್ರೆ ಅದನ್ನ ಸಂಸ್ಕೃತದಲ್ಲಿ ವರ್ಣಿಸ್ಬೇಕಂದ್ರೆ ನಿಮ್ಮ ಸಿಲೆಬಸ್ ಪ್ರಕಾರ ನಿಮ್ಗೆ ಆಲ್ರೆಡಿ ಯಾವ ವಿಭಕ್ತಿ ಆಗಿದೆಯೋ ಅದನ್ನ ಉಪಯೋಗಿಸ್ಕೊಂಡು ವಾಕ್ಯಗಳನ್ನ ಮಾಡಿದ್ರೆ ಮಾರ್ಕ್ಸ್ ಗಳನ್ನ ಚೆನ್ನಾಗಿ ಪಡಿಬಹುದು. ಈಗ ಇಲ್ಲಿ 6th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೇಳಿದ್ನೆ ನಾನು. ಅಲ್ಲಿ ನಂಬರ್ ನೇಮ್ಸ್ ಆಗಿರ್ತದೆ, ಹಾಗೆ ಪುಲ್ಲಿಂಗ ಶಬ್ದಗಳು ಆಗಿರ್ತವೆ, ಸಪ್ತಮಿ ವಿಭಕ್ತಿ ಆಗಿರ್ತದೆ. ಯಾವ ವಿಭಕ್ತಿ ಆಗಿದೆಯೋ ಅದನ್ನ ನೆನಪಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸಿ ಆನ್ಸರ್ಗಳನ್ನ ಬರಿಬಹುದು, ವಾಕ್ಯಗಳನ್ನ ಬರಿಬಹುದು. ಅದರ ಜೊತೆಗೆ ಕೆಲವೊಂದು ಈಗಲೇ ಹೇಳಿದ ಹಾಗೆ ಗ್ರಾಮರ್ ಫೋಕಸ್ ಏನಿರಬಹುದು, ವಿಭಕ್ತಿ ಮತ್ತೆ ಲಕಾರಗಳನ್ನ ಕರೆಕ್ಟ್ ಆಗಿ ಉಪಯೋಗಿಸಬೇಕು. ಯೂಶುವಲಿ ಪ್ರೆಸೆಂಟ್ ಟೆನ್ಸ್ ಲಟ್ ಲಕಾರವನ್ನ ಉಪಯೋಗಿಸಿ ಬರಿಬೇಕಾಗ್ತದೆ. ಅಸ್ತಿ, ಆಸೀತ್ ಆ ತರ ಎಲ್ಲ ಬರೆಯೋದು ಬೇಡ, ಪ್ರೆಸೆಂಟ್ ಟೆನ್ಸ್ ಅನ್ನಲ್ಲೇ ಉಪಯೋಗಿಸಿ ಬರಿಬೇಕಾಗ್ತದೆ. ಗಚ್ಚತಿ, ಕ್ರೀಡತಿ, ನಿದ್ರಾತಿ, ಲಿಖತಿ, ಈ ರೀತಿ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ವಾಕ್ಯಗಳು ಇರಬೇಕು. ಆದ್ರೆ ಆ ವಾಕ್ಯಗಳು ಕರ್ತೃ ಮತ್ತೆ ಕ್ರಿಯೆಗೆ ಅದನ್ನ ಕನೆಕ್ಟ್ ಮಾಡ್ಬೇಕಂದ್ರೆ ವಿಭಕ್ತಿಗಳನ್ನ ಕರೆಕ್ಟ್ ಆಗಿ ಉಪಯೋಗಿಸಬೇಕು. ಉದಾಹರಣೆಗೆ ಇವಾಗ 6th ಸ್ಟ್ಯಾಂಡರ್ಡ್ ನಲ್ಲಿ ದ್ವಿತೀಯ ವಿಭಕ್ತಿ ಆಗಿರ್ತದೆ, ಷಷ್ಠಿ ವಿಭಕ್ತಿ ಆಗಿರ್ತದೆ, ಸಪ್ತಮಿ ವಿಭಕ್ತಿ ಆಗಿರ್ತದೆ. ಹಾಗೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಯಾವ ವಿಭಕ್ತಿ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಬಹುದು. ಬಟ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇದ್ದಾಗ ಬರೀ ಪ್ರಥಮ ವಿಭಕ್ತಿ ಮಾತ್ರ ಆಗಿರ್ತದೆ. ಆಗ ಕ್ರಿಯಾಪದ ಮತ್ತೆ ಕರ್ತೃಪದ ಮಾತ್ರ ಉಪಯೋಗಿಸಿ ಬರೆದ್ರೆ ಸಾಕಾಗ್ತದೆ. ಇವುಗಳಿಗೆ ಉದಾಹರಣೆಗಳನ್ನ ನಾವು ಮುಂದೆ ನೋಡೋಣ. ಹಾಗೆ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಒಂದು ಹೆಲ್ಪ್ ಬಾಕ್ಸ್ ಅಂತ ಕೊಟ್ಟಿರ್ತಾರೆ ಅಥವಾ ವರ್ಡ್ ಬ್ಯಾಂಕ್ ಅಂತ. ಆ ಪಿಕ್ಚರ್ ನಲ್ಲಿ ಏನೇನೆಲ್ಲ ವಸ್ತುಗಳು ಇದೆ ಅಥವಾ ಅದರಲ್ಲಿ ಬರುವಂತಹ ಆಕ್ಷನ್ಗಳು ಕ್ಲೂ ಆಗಿ ಅದನ್ನ ಕೆಳಗಡೆ ಒಂದು ಬಾಕ್ಸ್ ನಲ್ಲಿ ಕೊಟ್ಟಿರ್ತಾರೆ. ವೃಕ್ಷಃ, ಬಾಲಕಃ, ಈ ರೀತಿಯಾಗಿ ಕೊಟ್ಟಿರೋದನ್ನ ಅದನ್ನ ಉಪಯೋಗಿಸಿ ವಾಕ್ಯಗಳನ್ನ ಮಾಡಬಹುದು. ಹಾಗೆ ದ್ವಿತೀಯ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ ಇವುಗಳು ಮುಖ್ಯವಾಗಿ ಬೇಕಾಗ್ತದೆ ಎಲ್ಲ ಸ್ತರದಲ್ಲೂ, ಬೇಸಿಕ್ ಲೆವೆಲ್ ಬಿಟ್ಟು ಮುಂದೆ ಹೋದಾಗ.
ಇವುಗಳನ್ನ ಬಾಯ್ಪಾಠ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ಎಲ್ಲ ಹೆಚ್ಚಿನ ಶಬ್ದಗಳನ್ನ ಒಂದ್ ಸ್ವಲ್ಪ ಕಂಠಪಾಠ ಮಾಡ್ಕೊಂಡಿದ್ರೆ ಎಕ್ಸಾಮ್ ಅಲ್ಲಿ ಬರಿಬೇಕಂದ್ರೆ ಈಸಿಯಾಗಿ ಬರ್ತದೆ. ಕೆಲವೊಮ್ಮೆ ನಾವು ಪಿಕ್ಚರ್ ಅನ್ನ ನೋಡಿದ ತಕ್ಷಣ ನಮ್ಗೆ ನಮ್ಮ ಮಾತೃಭಾಷೆಯಲ್ಲಿ ಮನಸ್ಸಲ್ಲಿ ಏನಾಗ್ತದೆ, ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು ಬರ್ತವೆ. ಆದ್ರೆ ಅದನ್ನ ನಾವು ಸಂಸ್ಕೃತಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಗೆ ಇನ್ನು ಆ ವಿಭಕ್ತಿ ಆಗಿರಲ್ಲ. ಆವಾಗ ಏನ್ ಮಾಡ್ಬೇಕು, ಅದನ್ನ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋದ್ರ ಬದಲು ಸಿಂಪಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಯಾವುದು ಬೇಕೋ ಅದನ್ನ ಮಾತ್ರ ವಿಭಕ್ತಿಯನ್ನ ತಗೊಂಡು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ. ಇನ್ನು ವಾಕ್ಯಗಳನ್ನ ಮಾಡ್ಬೇಕಂದ್ರೆ ಅಡ್ಜೆಕ್ಟಿವ್ಸ್ ನ ಉಪಯೋಗಿಸಿದ್ರೆ ಒಳ್ಳೇದು. ಉದಾಹರಣೆಗೆ ಪುಷ್ಪಂ, ಚಿತ್ರದಲ್ಲಿ ಒಂದಿಷ್ಟು ಹೂವುಗಳಿದ್ದಾವೆ ಅಥವಾ ಯಾವುದೋ ಒಂದು ಪಾಟಲ ಪುಷ್ಪ, ಗುಲಾಬಿ ಹೂವು ಇದೆ. ಚಿತ್ರೆ ಸುಂದರಂ ಪಾಟಲ ಪುಷ್ಪಂ ಅಸ್ತಿ, ವಿಶಾಲಃ ವೃಕ್ಷಃ ಅಸ್ತಿ. ಅಥವಾ ಯಾವುದೋ ಒಂದು ವೃಕ್ಷ, ಆ ವೃಕ್ಷದ ಹೆಸರು ಗೊತ್ತಿದೆ, ಆಮ್ರ ವೃಕ್ಷ ಇರಬಹುದು, ಪನಸಹ ಹಲಸಿನ ಮರ ಇರಬಹುದು. ಅದರ ಹೆಸರು ಗೊತ್ತಿದ್ರೆ ಅದನ್ನು ಉಪಯೋಗಿಸಿ ಬರಿಬಹುದು. ಅಥವಾ ಇವಾಗ ಅಂಗಡಿಯ ಚಿತ್ರ ಇದೆ, ಅದರಲ್ಲಿ ತರಕಾರಿ ಅಂಗಡಿ ಆಗಿದ್ರೆ ತರಕಾರಿ ಅದರ ಹೆಸರನ್ನು ಬರಿಬಹುದು. ಶಾಕಾನಾಂ ವಿಪಣಸ್ಯ ಚಿತ್ರಂ ಅಸ್ತಿ. ಹಾಗೆ ಆ ಚಿತ್ರದಲ್ಲಿರುವಂತಹ ಅಂಗಡಿಯಲ್ಲಿರುವಂತಹ ಕೆಲವೊಂದು ವಸ್ತುಗಳು ಗೊತ್ತಿದ್ರೆ, ಅವುಗಳ ಹೆಸರುಗಳು ಗೊತ್ತಿದ್ರೆ ಅವುಗಳನ್ನು ಸೇರಿಸಿ ಬರಿಬಹುದು. ಅದರ ಜೊತೆಗೆ ಕೆಲವೊಂದು ಪಿಕ್ಚರ್ಗಳನ್ನ ನೋಡಿದಾಗ, ಇವಾಗ ಸಾಯಂಕಾಲದ ದೃಶ್ಯ ಇರಬಹುದು, ಒಂದು ನೇಚರ್ ಪಿಕ್ಚರ್ ಕೊಟ್ಟಾಗ ಸೂರ್ಯ ಮುಳುಗೋ ಚಿತ್ರ ಏನಾದ್ರೂ ಇದ್ರೆ ಅದನ್ನು ಸಹ ಸೇರಿಸ್ಬಿಟ್ಟು ಬರಿಬಹುದು. ಸಾಯಂಕಾಲ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಹುದು. ಅಥವಾ ಯಾವ ವೆದರ್, ಮಳೆ ಬರ್ತಾ ಇರುವಂತಹ ವೆದರ್ ಇರಬಹುದು. ಅಥವಾ ಆಗ್ಲೇ ಹೇಳ್ದಂಗೆ ಮರಗಳ ಹೆಸರುಗಳನ್ನ ಹಾಕಿ ಬರಿಬಹುದು. ಬಿಲ್ಡಿಂಗ್ ನ ಹೆಸರು ಭವನಂ, ಬರೀ ಭವನಂ ಅಲ್ಲ, ವಿದ್ಯಾಲಯ, ಈ ರೀತಿಯಾಗಿ ಅವುಗಳನ್ನ ಸ್ಪೆಸಿಫಿಕ್ ಆಗಿ ಯಾವುದು ಅನ್ನೋದನ್ನ ಸೇರಿಸಿ ಬರಿಬಹುದು. ಹಾಗೆ ಒಂದು ಆಕ್ಷನ್ ನಡೀತಾ ಇದ್ರೆ, ಅಥವಾ ಒಬ್ಬ ಹುಡುಗ ಆಟ ಆಡ್ತಾ ಇದ್ದಾನೆ, ಮುಖದಲ್ಲಿ ಒಂದು ನಗೆ ಇದೆ, ಅದನ್ನ ನೋಡಿದ್ರೆ ಹುಡುಗ ಬಾಲಕಃ ಆನಂದೇನ ಕ್ರೀಡತಿ, ಬಾಲಕಃ ಆನಂದೇನ ಕ್ರೀಡತಿ. ಈ ರೀತಿಯಾಗಿ ನಿಮಗೆ ಆ ವರ್ಷದ ಸಿಲೆಬಸ್ ಅಲ್ಲಿ ಅಥವಾ ಆಲ್ರೆಡಿ ನಿಮಗೆ ಬಂದಿರುವಂತಹ ವಿಭಕ್ತಿಗಳನ್ನ, ಡಿಸ್ಕ್ರಿಪ್ಟಿವ್ ನೌನ್ಸ್ ಗಳನ್ನ, ಇವುಗಳನ್ನ ವಿಶೇಷಣ ಅಂತ ಹೇಳ್ತೀವಿ, ಅದನ್ನ ಅವುಗಳನ್ನೆಲ್ಲ ಉಪಯೋಗಿಸಿ ವಾಕ್ಯಗಳನ್ನ ಮಾಡಬಹುದು. ಆದ್ರೆ ತೀರಾ ಉದ್ದ ಆಗಿರಬಾರ್ದು, ವಾಕ್ಯಗಳು ಸಣ್ಣದಾಗಿ ಇದ್ರೆ ಚೆನ್ನಾಗಿರ್ತದೆ. ಆದ್ರೆ ಆಗ್ಲೇ ಹೇಳಿದಾಗೆ ಇವೆಲ್ಲವೂ ಡೀಟೇಲ್ಸು ನಿಮ್ಮ ಸಂಸ್ಕೃತದ ಲೆವೆಲ್ ಯಾವುದ್ರಲ್ಲಿದೆ, ನಿಮ್ಮ ಕ್ಲಾಸ್ ನಲ್ಲಿ ಯಾವ ಸಿಲೆಬಸ್ ಲೆವೆಲ್ ಅಲ್ಲಿದೆ ಅದನ್ನ ನೋಡಿ ಬರಿಬೇಕಾಗ್ತದೆ. 8th 9th 10th ಈ ಕ್ಲಾಸ್ಗಳಲ್ಲೆಲ್ಲ ಇರ್ಬೇಕಾದ್ರೆ ಈ ರೀತಿಯ ಆಪ್ಷನ್ಗಳನ್ನ ಉಪಯೋಗಿಸಿ ಬರಿಬಹುದು. ಯಾವ ಸಮಯ, ಯಾವ ವೆದರ್ ಇದೆ, ಇದನ್ನೆಲ್ಲ ಉಪಯೋಗಿಸಿ ಬರಿಬಹುದು. ಹಾಗೆ ಆ ಚಿತ್ರದಲ್ಲಿ ಕಾಣುವಂತಹ ಕೆಲವೊಂದು ಆ ದೃಶ್ಯದ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಗಳನ್ನು ಸಹ ಬರಿಬಹುದು. ಇವಾಗ ಪರಿಸರ ಏನೋ ಒಂದು ಮರಗಳನ್ನ ಹಾಳು ಮಾಡ್ತಾ ಇರುವಂತಹ, ಮರ ಕಟ್ ಮಾಡ್ತಾ ಇರುವಂತಹ ಒಂದು ದೃಶ್ಯ ಇರ್ಬೋದು, ಅದನ್ನ ಒಂದೆರಡು ಸೆಂಟೆನ್ಸ್ ಅಲ್ಲಿ ಬರಿಬಹುದು. ಆದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಇದ್ರೆ ಅವುಗಳೆಲ್ಲ ಬೇಡ, ಜಸ್ಟ್ ಕರ್ತೃ ಕರ್ಮ ಕ್ರಿಯಾಪದಗಳು ಇಷ್ಟೇ ಇದ್ರೆ ಸಾಕಾಗ್ತದೆ. 5 to 8 ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಬರಿಬೇಕಾಗ್ತದೆ. ಆದ್ರೆ ಸೆಂಟೆನ್ಸ್ಗಳು ಹೇಗಿರ್ಬೇಕು, ಒಂದು ಆರ್ಡರ್ ಅಲ್ಲೇ ಇರಬೇಕು. ಉದಾಹರಣೆಗೆ ಬಾಲಕಃ ಪುಸ್ತಕಂ ಪಠತಿ ಅಂತ ಬರೆದು ಏತತ್ ವಿದ್ಯಾಲಯಸ್ಯ ಚಿತ್ರಂ ಅಸ್ತಿ, ಆ ರೀತಿಯಲ್ಲಿ ಬರಿಬಾರ್ದು. ಮೊದಲಿಗೆ ಯಾವುದರ ಚಿತ್ರ, ಅದರಲ್ಲಿ ಯಾರ್ಯಾರಿದ್ದಾರೆ, ಅದರಲ್ಲಿ ಎಷ್ಟು ಜನ ಬಾಲಕರಿದ್ದಾರೆ, ಎಷ್ಟು ಜನ ಬಾಲಕಿಯರಿದ್ದಾರೆ, ಈ ರೀತಿಯಾಗಿ. ಹಾಗೆ ಅದಾದ ನಂತರ ಸ್ಪೆಸಿಫಿಕ್ ಆಕ್ಷನ್ ಗಳನ್ನ ಹೇಳಬಹುದು. ಮೊದಲಿಗೆ ಸಾಧ್ಯವಾದಷ್ಟು ಡಿಸ್ಕ್ರಿಪ್ಷನ್ ಗಳನ್ನ ಉಪಯೋಗಿಸಿ ಸೆಂಟೆನ್ಸ್ ಮಾಡಿ, ಆಮೇಲೆ ಯಾವುದು ಸೆಂಟೆನ್ಸ್ ಸಿಕ್ಕಿಲ್ಲ ಅಂದ್ರೆ ಕೆಲವು ಸಿಂಪಲ್ ಸೆಂಟೆನ್ಸ್ ಗಳನ್ನ ಉಪಯೋಗಿಸಿ ಮಾಡಬಹುದು. ಅವಾಗ್ಲೇ ಹೇಳಿದ ಹಾಗೆ ಕೆಲವೊಂದ್ಸಲ ಏನಾಗ್ತದೆ, ನಾವು ಮನಸ್ಸಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೊಬೇಕಂದ್ರೆ, ಚಿತ್ರವನ್ನ ನೋಡಿದಾಗ ನಾವು ಅದನ್ನ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಶಬ್ದಗಳು ನಮ್ಗೆ ಗೊತ್ತಾಗಲ್ಲ, ಯಾವ ಅದು ಆ ಪರ್ಟಿಕ್ಯುಲರ್ ವರ್ಡ್ಗೆ ಏನಂತಾರೆ ಸಂಸ್ಕೃತದಲ್ಲಿ, ಅಥವಾ ಆಕ್ಷನ್ಗೆ ಏನಂತಾರೆ. ಆಗ
ಅದನ್ನ ಅನ್ಕ್ಲಿಯರ್ ಸೆಂಟೆನ್ಸ್ ತರ ಅಥವಾ ಅರ್ಧಂಬರ್ಧ ಬರೆದು ಬಿಡೋದ್ರ ಬದಲು ಸಿಂಪಲ್ ಆಗಿ ಯಾವುದೇ ಡಿಸ್ಕ್ರಿಪ್ಷನ್ ಇಲ್ಲದೆ ಸಿಂಪಲ್ ಆಗಿ ಬರೀಬಹುದು. ಈ ರೀತಿ ಅನ್ಕ್ಲಿಯರ್ ಸೆಂಟೆನ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಮೊದಲಿಗೆ ಇದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಈ ಚಿತ್ರಂ ವರ್ಣಯತ ಅನ್ನುವಂಥದ್ದು ಯಾವಾಗ್ಲೂ ಬರುವಂತಹ ಒಂದು ಸೆಕ್ಷನ್ ಆಗಿರೋದ್ರಿಂದ ಮೊದಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಇವಾಗ ಯಾವುದೇ ಸಬ್ಜೆಕ್ಟ್ ಇರಬಹುದು, ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಬೇರೆ ಬೇರೆ ಪಿಕ್ಚರ್ಸ್ ಗಳು ಇರ್ತವೆ. ಸಣ್ಣ ಪಿಕ್ಚರ್ ಆಗಿದ್ರು ಸಹ ಅದನ್ನ ನಾವು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದು ವಾಕ್ಯವನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ಬೇಕು. ಹಾಗೆ ನಾಮಪದಗಳ ಹೆಸರುಗಳನ್ನ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು, ಲಿಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಕ್ರಿಯಾಪದಗಳನ್ನ ಹೊಸ ಹೊಸ ಕ್ರಿಯಾಪದಗಳು ನಮ್ಗೆ ಕಲಿತ ತಕ್ಷಣ ಒಂದು ಬುಕ್ ಅಲ್ಲಿ ಕ್ರಿಯಾಪದಗಳ ಹೆಸರುಗಳನ್ನ ಹಾಗೆ ಅದರ ಮೀನಿಂಗ್ ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಈ ಚಿತ್ರವರ್ಣನಂ ಕುರಿತ ಅಥವಾ ಕಥಾಂಪೂರಯತ ಅಂತ ಇನ್ನೊಂದು ಸೆಕ್ಷನ್ ಬರ್ತದೆ, ಆ ವಿಷಯಗಳಿಗೆಲ್ಲ ಇವು ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ನಂಬರ್ ನೇಮ್ಸ್ ಗಳಿರಬಹುದು. ನಂಬರ್ ನೇಮ್ಸ್ ಅಲ್ಲೂ 1 to 4 ಲಿಂಗ, ಬೇರೆ ಬೇರೆ ಲಿಂಗಗಳಿಗೆ ಬೇರೆ ಬೇರೆ ಹೆಸರುಗಳು ಇರ್ತವೆ, ಅವುಗಳನ್ನ ಕಂಠಪಾಠ ಮಾಡಿಟ್ಕೊಂಡಿರುವಂಥದ್ದು, ವಿಭಕ್ತಿಗಳನ್ನ ಕಂಠಪಾಠ ಮಾಡಿಟ್ಕೊಂಡಿರುವಂಥದ್ದು, ಇವೆಲ್ಲವೂ ಈ ಚಿತ್ರಂ ವರ್ಣಯತ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗಿರ್ತದೆ. ನಾವು ಸಿಕ್ಕಿರುವಂತಹ ವರ್ಕ್ಶೀಟ್ ಇರಬಹುದು ಅಥವಾ ಯಾವುದೇ ಒಂದು ಚಿತ್ರವನ್ನ ಕ್ಲಾಸ್ ಟೆಕ್ಸ್ಟ್ ಬುಕ್, ಸಂಸ್ಕೃತ ಟೆಕ್ಸ್ಟ್ ಬುಕ್ ಅಲ್ಲೇ ಎಷ್ಟೊಂದು ಚಿತ್ರಗಳು ಇರ್ತವೆ, ಅವುಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ಕೆಲವೊಂದು ಶಬ್ದಗಳ ಅರ್ಥ ಗೊತ್ತಾಗಲ್ಲ. ಡಿಕ್ಷನರಿಯನ್ನ ತಗೊಂಡು ಅದನ್ನ ಉಪಯೋಗಿಸಿ ನೋಡಬಹುದು. ಗೂಗಲ್ಗಳಲ್ಲೂ ಸಿಗತ್ತೆ, ಆದ್ರೆ ಅದು ಎಲ್ಲಾ ಸಮಯದಲ್ಲೂ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸಂಸ್ಕೃತ ಡಿಕ್ಷನರಿ, ಸಂಸ್ಕೃತ ಕನ್ನಡ ಅಥವಾ ಸಂಸ್ಕೃತ ಇಂಗ್ಲಿಷ್ ಡಿಕ್ಷನರಿಗಳು ಸಿಗ್ತವೆ. ಆ ಡಿಕ್ಷನರಿಗಳನ್ನ ಅದು ಮನಿ ವೇಸ್ಟ್ ಅನ್ನೋದಕ್ಕಿಂತ ಅದು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬಹುದು. ಈ ರೀತಿ ಡಿಕ್ಷನರಿಯನ್ನ ನೋಡಿ ಹೊಸ ಹೊಸ ಶಬ್ದಗಳನ್ನ ಕಲ್ತ್ಕೊಂಡ್ರೆ ಎಕ್ಸಾಮ್ಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆನ್ ಸ್ಪಾಟ್, ಈ ಚಿತ್ರಂ ವರ್ಣಯತ ಸಾಮಾನ್ಯವಾಗಿ ಆನ್ ಸ್ಪಾಟ್ ಇರೋದ್ರಿಂದ ಅದನ್ನ ಡಿಕೋಡ್ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಖಂಡಿತ ಬೇಕಾಗ್ತದೆ. ಹಾಗೆ ಪಿಕ್ಚರ್ಸ್ ಗಳು ಅನ್ನುವಂಥದ್ದು ಈ ಸ್ಟ್ಯಾಂಡರ್ಡ್ಗೆ ಈ ಪಿಕ್ಚರು ಅಥವಾ ಆ ರೀತಿ ಯಾವುದೂ ಇರಲ್ಲ. ಹಿಂದಿನ ಕ್ಲಾಸ್ ನಲ್ಲಿ ನಿಮ್ಗೆ ಯಾವ ಪಿಕ್ಚರ್ ಕೊಟ್ಟಿದ್ರು ಚಿತ್ರಂ ವರ್ಣನಂ ಅದನ್ನೇ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸ್ ನಲ್ಲೂ ಸಹ ಅದನ್ನೇ ಉಪಯೋಗಿಸಿ ನಿಮ್ಮ ಆ ತರಗತಿಯಲ್ಲಿರುವಂತಹ ಸಿಲೆಬಸ್ ಅಲ್ಲಿ ಬರುವಂತಹ ಕಂಟೆಂಟ್ಗೆ ಅನುಗುಣವಾಗಿ ನೀವು ಅದನ್ನ ಇಂಪ್ರೂವ್ ಮಾಡ್ಕೊಬಹುದು. ಈಗ ಮುಂದೆ ಈ ಟಿಪ್ಸ್ ಗಳನ್ನ ಉಪಯೋಗಿಸಿ ಹೇಗೆ ನಾವು ಒಂದು ಚಿತ್ರವರ್ಣನೆಯನ್ನ ಮಾಡಬಹುದು ಅನ್ನೋದನ್ನ ಎಕ್ಸಾಂಪಲ್ ಗಳ ಮೂಲಕ ನೋಡೋಣ. ಮೊದಲನೇದಾಗಿ ಒಂದು ಗ್ರಾಮದ ಚಿತ್ರ ಇದೆ ಇಲ್ಲಿ. ಏತತ್ ಗ್ರಾಮಸ್ಯ ಚಿತ್ರಂ ಅಸ್ತಿ. ಇಲ್ಲಿ ಫಸ್ಟ್ ನಾವು ಆಬ್ಜೆಕ್ಟ್ಸ್ ಅನ್ನ ಗುರುತಿಸ್ಕೊಳ್ಳೋಣ. ಇಲ್ಲಿ ನಾಮಪದವನ್ನು ತೆಗೆದುಕೊಳ್ಳೋದಾದ್ರೆ ಬಾಲಕಃ, ಪುಸ್ತಕಂ, ಬಾಲಿಕಾ, ಲೇಖನಿ, ಧೇನುಃ, ತೃಣಂ, ಗೃಹಂ, ಸೂರ್ಯಃ, ಪರ್ವತಃ, ಖಗೌ, ಖಗಃ ಎರಡಿರೋದ್ರಿಂದ ಖಗೌ, ವೃಕ್ಷಃ, ಇಲ್ಲಿ ಒಂದು ಹಕ್ಕಿ ಇದೆ, ಖಗಃ, ಡೋಲ, ಸ್ವಿಂಗ್. ಇವಿಷ್ಟು ಆಬ್ಜೆಕ್ಟ್ಸ್ ಗಳಾಗ್ತವೆ. ಕ್ರಿಯಾಪದಗಳನ್ನ ನಾವು ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಬಾಲಕಃ ಏನ್ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ, ಪಠತಿ ತಗೊಬಹುದು, ಲಿಖತಿ ಕೂತಿದ್ದಾಳೆ ಇಲ್ಲಿ, ಉಪವಿಶತಿ, ತಿಷ್ಠತಿ, ಖಾದತಿ, ಸೂರ್ಯ ಉದಯತಿ, ಖಗ ಉಡ್ಡಯತಿ ಅಂದ್ರೆ ಹಾರತ್ತೆ ಅಂತ ಅರ್ಥ. ಇವಿಷ್ಟು ಕ್ರಿಯಾಪದಗಳನ್ನು ತಗೊಬಹುದು. ಈ ಕ್ರಿಯಾಪದಗಳು ಮತ್ತೆ ನಾಮಪದಗಳನ್ನು ಉಪಯೋಗಿಸಿಕೊಂಡು ಕೆಲವೊಂದು ವಿಭಕ್ತಿಗಳನ್ನ ಹಾಕಿ ನಾವು ಸೆಂಟೆನ್ಸ್ ಗಳನ್ನ ಮಾಡಬಹುದು. ಉದಾಹರಣೆಗೆ ಮೊದಲನೆಯದು ಏತತ್ ಗ್ರಾಮಸ್ಯ ಚಿತ್ರಮಸ್ತಿ ಆಯ್ತು. ಚಿತ್ರೇ ಬಾಲಕಃ ಪುಸ್ತಕಂ ಪಠತಿ. ಚಿತ್ರೇ ಬಾಲಿಕಾ ಪುಸ್ತಕ ಲಿಖತಿ ಅಥವಾ ಪತ್ರಂ ಲಿಖತಿ ಅಥವಾ ಇಲ್ಲಿ ಗೃಹ ಕಾರ್ಯಂ ಲಿಖತಿ, ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಹೇಳಬಹುದು.
ಅಥವಾ ಗೀತಾಂ ಲಿಖತಿ, ಏನೋ ಹಾಡನ್ನ ಬರೀತಾ ಇದ್ದಾಳೆ. ಚಿತ್ರೇ ಧೇನು ತೃಣಂ ಖಾದತಿ, ಚಿತ್ರದಲ್ಲಿ ಹಸು ತೃಣವನ್ನು ಹುಲ್ಲನ್ನ ತಿಂತಾ ಇದೆ. ಚಿತ್ರೇ ಸೂರ್ಯ ಉದಯತಿ, ಖಗೌ ಉಡ್ಡಯತಃ, ದ್ವಿವಚನದಲ್ಲಿರೋದ್ರಿಂದ ಉಡ್ಡಯತಿ ಇರೋದು ಉಡ್ಡಯತಃ ಅಂತ ಆಗ್ತದೆ. ಚಿತ್ರೇ ಖಗಃ ಏಕಃ ಖಗಃ ವೃಕ್ಷೇ ಉಪವಿಶತಿ, ವೃಕ್ಷಸ್ಯ ಉಪರಿ ಅಂತನೂ ತಗೊಬಹುದು, ಅದು ಗೊತ್ತಾಗಿಲ್ಲ ಅಂದ್ರೆ ವೃಕ್ಷೇ ಉಪವಿಶತಿ. ಆಮೇಲೆ ಇಲ್ಲಿ ಗೃಹದ ಬಗ್ಗೆ, ಮನೆ ಬಗ್ಗೆ ಬರೆಯುವುದಾದ್ರೆ ಗೃಹೇ ವಾತಾಯನಂ ದ್ವಾರಂ ಚ ಸ್ತಃ, ಎರಡರ ಬಗ್ಗೆ ಹೇಳಿದೀವಿ ನಾವು. ಅದರಿಂದ ವಾತಾಯನಂ ದ್ವಾರಂ ಚ ಸ್ತಃ, ಅಥವಾ ಅದನ್ನೇ ಸಪರೇಟ್ ಸೆಂಟೆನ್ಸ್ ಆಗಿ ಬರೀಬಹುದು. ಚಿತ್ರೇ ಗೃಹೇ ವಾತಾಯನಂ ಅಸ್ತಿ, ಗೃಹೇ ದ್ವಾರಂ ಅಸ್ತಿ, ಈ ರೀತಿಯಲ್ಲಿ ಬರೀಬಹುದು. ಮುಂದೆ ಇದು ಒಂದು ಚಿಕ್ಕ ಚಿತ್ರ, ಇದರಲ್ಲಿ ಜಸ್ಟ್ ಬೇಸಿಕ್ ವಸ್ತುಗಳನ್ನ ನೋಡಿ ಚಿತ್ರಂ ವರ್ಣಯತ ಅಂತ ಕೊಟ್ರೆ ಬೇಸಿಕ್ ಲೆವೆಲ್ ಅಲ್ಲಿ. ಚಿತ್ರೇ ಉತ್ಪೀಠಿಕಾ ಅಸ್ತಿ, ಟೇಬಲ್ ಉತ್ಪೀಠಿಕಾ ಅಸ್ತಿ, ಉತ್ಪೀಠಿಕಾಯಾಂ ಉಪರಿ, ಇಲ್ಲಿ ಯಾವುದೆಲ್ಲ ಆಬ್ಜೆಕ್ಟ್ಸ್ ಗಳಿವೆ. ವಾಟರ್ ಬಾಟಲ್ಗೆ ಕೂಪಿ ಅಂತ ಕರಿತೀವಿ, ಕೂಪಿ. ಬ್ಯಾಗ್ ಇದಕ್ಕೆ ಸ್ಯೂತಃ, ಬಾಲ್ಗೆ ಕಂದುಕಃ, ಕಂಪ್ಯೂಟರ್ಗೆ ಗಣಕಯಂತ್ರಂ, ಪುಸ್ತಕಂ, ಇವಿಷ್ಟು ಇದೆ. ಇಷ್ಟೇ ಚಿಕ್ಕ ಚಿತ್ರ ಆದ್ರೆ ಪ್ರತಿಯೊಂದನ್ನು ಅಸ್ತಿ ಅಂತ ಹೇಳಿ ಬರಬಹುದು. ಉತ್ಪೀಠಿಕಾಯಾಂ ಕೂಪಿ ಅಸ್ತಿ, ಉತ್ಪೀಠಿಕಾಯಾಂ ಸ್ಯೂತಃ ಅಸ್ತಿ. ಕಲರ್ ಗೊತ್ತಿದ್ರೆ ಹರಿತವರ್ಣಸ್ಯ ಸ್ಯೂತಃ ಅಸ್ತಿ, ಹರಿತ ಪೀತವರ್ಣಸ್ಯ ಸ್ಯೂತಃ ಅಸ್ತಿ. ಚಿತ್ರೇ ರಕ್ತವರ್ಣಸ್ಯ ಕಂದುಕಃ ಅಸ್ತಿ, ಚಿತ್ರೇ ಗಣಕಯಂತ್ರಂ ಅಸ್ತಿ, उत्पीठिकायां गणकयंत्रम् अस्ति, उत्पीठिकायां नीलवर्णस्य पुस्तकम् अस्ति। ಇದು ಒಂದು ಕ್ಲಾಸ್ ರೂಮಿನ ಚಿತ್ರ. ಇದಕ್ಕೆ ಏತತ್ ವಿದ್ಯಾಲಯಸ್ಯ ಚಿತ್ರಂ ಅಸ್ತಿ ಅಥವಾ ಕಕ್ಷಾಯಾಹ ಚಿತ್ರಂ ಅಸ್ತಿ. ಕಕ್ಷಾ ಅಂದರೆ ಕ್ಲಾಸ್ ರೂಮ್, ಕಕ್ಷಾ ಸ್ತ್ರೀಲಿಂಗ, ಕಕ್ಷಾಯಾಹ ಚಿತ್ರಂ ಅಸ್ತಿ. ಇದರಲ್ಲಿ ಏನೆಲ್ಲ ಇದೆ? ಮೊದಲಿಗೆ ಏನೆಲ್ಲ ಆಬ್ಜೆಕ್ಟ್ಸ್ ಇದೆ? ಇಲ್ಲಿ ವಾತಾಯನಂ, ಕಿಟಕಿ ಇದೆ. ಶಿಕ್ಷಕಃ, ಆಸಂದಃ ಅಂದರೆ ಚೇರು, ಉತ್ಪೀಠಿಕಾ ಅಂದರೆ ಟೇಬಲ್ಲು, ಪುಸ್ತಕಂ ಇಲ್ಲಿ ಪುಸ್ತಕಗಳು ಇರೋದ್ರಿಂದ ಪುಸ್ತಕಾನಿ ಪುಸ್ತಕಗಳು ಇದೆ, ಪೆನ್ ಇದೆ, ಅಂಕನಿ, ಎರೇಸರ್ ಇದೆ, ಮಾರ್ಜನಿ, ಇಬ್ಬರು ಹುಡುಗಿಯರಿದ್ದಾರೆ, ಛಾತ್ರ ಇಬ್ಬರು ಇದ್ದಾರೆ, ಇಬ್ಬರು ಹುಡುಗರಿದ್ದಾರೆ. ಹಾಗೆ ಒಂದು ವೈಟ್ ಬೋರ್ಡ್, ಶುಕ್ಲವರ್ಣಸ್ಯ ಏನಂತಾರೆ ಇದು ವೈಟ್ ಬೋರ್ಡ್ ಆಗಿರೋದ್ರಿಂದ ಇದು ಶ್ವೇತ ಫಲಕಂ, ಶ್ವೇತ ಫಲಕಂ ಅಸ್ತಿ. ಇವಿಷ್ಟನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ಗಳನ್ನ ಮಾಡಬೇಕು. ಹೇಗೆ? ಮೊದಲಿಗೆ ಏತತ್ ಕಕ್ಷಾಯಾಹ ಚಿತ್ರಂ ಅಸ್ತಿ, ಚಿತ್ರೇ ಅಧ್ಯಾಪಕಃ ಪಾಠಯತಿ, ಪಾಠಂ ಕರೋತಿ ಅಂತಲೂ ಬರೀಬಹುದು. ಚಿತ್ರೇ ದ್ವೇ ಬಾಲಿಕೆ ದ್ವೌ ಬಾಲಕೌ ಸ್ತಃ, ಸಂತಿ ಆಗುತ್ತೆ ಅಲ್ಲಿ. ಇಲ್ಲ ಸಪರೇಟ್ ಆಗಿ ಬರೋದಿದ್ರೆ ದ್ವೇ ಬಾಲಿಕೆ ಸ್ತಃ ದ್ವೌ ಬಾಲಕೌ ಸ್ತಃ ಅಂತ ಹಾಕ್ಬೋದು. ಚಿತ್ರೇ ಉತ್ಪೀಠಿಕಾಯಾಂ ಪುಸ್ತಕಾನಿ ಸಂತಿ, ಬಾಲಕಸ್ಯ ಸಮೀಪೆ ಪುಸ್ತಕಂ ಅಂಕನಿ ಚ ಅಸ್ತಿ, ಬಾಲಿಕಾ ಲಿಖತಿ ಪಾಠಂ ಲಿಖತಿ,
ಶ್ವೇತಫಲಕೆ ಸ್ಫೋರಕಪತ್ರಂ ಅಸ್ತಿ. ಸ್ಫೋರಕಪತ್ರಂ ಅಂದ್ರೆ ಒಂದು ಪ್ಯಾಂಪ್ಲೆಟ್ ತರ ನೋಟಿಸ್ ಇರುತ್ತಲ್ಲ, ಅದನ್ನ ಹಾಕಿರ್ತಾರೆ. ಸ್ಫೋರಕಪತ್ರಂ ಅಸ್ತಿ. ಛಾತ್ರಾಹ ಪಾಠಂ ಶೃಣೋತಿ. ಈ ರೀತಿಯಾಗಿ ಆನ್ಸರ್ನ ಬರಿ. ಮುಂದೆ ಏತತ್ आपणस्य ಚಿತ್ರಂ ಅಸ್ತಿ. आपणः ಅಂದ್ರೆ ಅಂಗಡಿ, ವಿಪಣಿ ಅಂತಲೂ ಕರಿಬಹುದು. आपणः ಪುಲ್ಲಿಂಗ ಶಬ್ದ. आपणस्य ಚಿತ್ರಂ ಅಸ್ತಿ. ಇಲ್ಲಿ ಏನೇನೆಲ್ಲ ಇದೆ? ಬಾಲಕ, ಬಾಲಕಃ ಇಬ್ಬರು ಹುಡುಗರಿದ್ದಾರೆ. ಮಹಿಳಾ ಇಬ್ಬರು ಮಹಿಳೆಯರಿದ್ದಾರೆ. आपणिकः ಅಂತ ಕರಿತೀವಿ ಶಾಪ್ಕೀಪರ್ಸ್ಗೆ. ಹಾಗೆ ಶಾಪಲ್ಲಿ ಏನೆಲ್ಲ ಇದೆ? ಇದು ದ್ವಿದಲಂ ಅಂತ ಹೇಳಬಹುದು. ಹಾಗೆ ತಂಡುಲಃ ಅಕ್ಕಿ, ಆಲೂಕಃ ಪಲಾಂಡು ಆನಿಯನ್, ಚಾಕಲೇಹಃ ತೈಲಂ ಥೈಲಿ. ಇಷ್ಟು ಸ್ಯೂತಃ. ಇವಿಷ್ಟನ್ನ ಇಟ್ಕೊಂಡು ಸೆಂಟೆನ್ಸ್ಗಳನ್ನ ಹೇಗೆ ಮಾಡೋದು? ಚಿತ್ರೇ ದ್ವೌ आपणिकौ ಸ್ತಃ. आपणिकः ವಸ್ತೂನಿ ವಿಕ್ರೀಣಾತಿ. ಕ್ರಿಯಾಪದ, ಇಲ್ಲಿ ಸೆಲ್ಲು ಮತ್ತೆ ಬೈ ಎರಡು ಕ್ರಿಯಾಪದಗಳು ಬರ್ತವೆ. ವಿಕ್ರೀಣಾತಿ ಅಂದ್ರೆ ಸೆಲ್ಸ್ ಅಂತ, ಕ್ರೀಣಾತಿ ಅಂದ್ರೆ ಬೈಸ್ ಅಂತ ಅರ್ಥ. ಮಾರೋದಕ್ಕೆ ವಿಕ್ರೀಣಾತಿ, ತೆಗೆದುಕೊಳ್ಳೋದಕ್ಕೆ ಕ್ರೀಣಾತಿ. ಸೊ आपणिकः ವಸ್ತೂನಿ ವಿಕ್ರೀಣಾತಿ. ಬಾಲಕಃ ಚಾಕಲೇಹಂ ಕ್ರೀಣಾತಿ. ಬಾಲಕಸ್ಯ ಹಸ್ತೆ ಸ್ಯೂತಃ ಅಸ್ತಿ. ಸಪೋಸ್ ಇಮೇಜ್ ಕಲರ್ಫುಲ್ ಇಮೇಜ್ ಆಗಿದ್ರೆ ಅಲ್ಲಿ ಯಾವ ಕಲರ್ದು? ನೀಲಲೋಹಿತ ವರ್ಣಸ್ಯ ಸ್ಯೂತಃ ಅಸ್ತಿ. ಈ ರೀತಿ ಡಿಸ್ಕ್ರಿಪ್ಷನ್ ಅನ್ನ ಬರಿಬಹುದು. ಇಲ್ಲ ಜಸ್ಟ್ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ಆದ್ರೆ ಬಾಲಕಸ್ಯ ಹಸ್ತೆ ಸ್ಯೂತಃ ಅಸ್ತಿ. आपणे ಅಂಗಡಿಯಲ್ಲಿ ಏನೇನೆಲ್ಲ ಇದೆ? आपणे ಆಲೂಕಃ ಪಲಾಂಡುಃ ತಂಡುಲಾಃ ದ್ವಿದಲಾನಿ ಚಾಕಲೇಹಃ ಚ ಸಂತಿ. ಇದನ್ನ ಒಂದು ಸೆಂಟೆನ್ಸ್ ಆಗಿ ಬರಿಬಹುದು. आपणे ಅಥವಾ ಚಿತ್ರೇ ದ್ವೇ ಮಹಿಳೆ ಸ್ತಃ. ಏಕಾ ಮಹಿಳಾ ವಸ್ತೂನಿ ವಿಕ್ರೀಣಾತಿ. ವಸ್ತೂನಿ ವಸ್ತುಗಳನ್ನ, ವಿಕ್ರೀಣಾತಿ ಕ್ರೀಣಾತಿ, ಅವಳು ಅದನ್ನ ಬೈ ಮಾಡ್ತಾಳೆ. ಏಕಾ ಮಹಿಳಾ ವಸ್ತೂನಿ ಕ್ರೀಣಾತಿ. ಹಾಗೆ ಬಾಲಕಸ್ಯ ಯುತಕಂ ಅಥವಾ ಬಾಲಕಃ ರಕ್ತವರ್ಣಸ್ಯ ಯುತಕಂ ಧರತಿ. ಈ ರೀತಿಯಲ್ಲಿ ಬರಿಬಹುದು. ಇವು ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ಗಳು ಚಿತ್ರವರ್ಣನಂ ಕುರಿತ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.